ಗ್ಯಾರಂಟಿ ವಿರುದ್ಧ ಜನ ಇದ್ದಾರೆ ಅಂತ ಅನ್ಕೋಬೇಕಾಗುತ್ತೆ, ಅದನ್ನು ಪರಿಶೀಲನೆ ಮಾಡೋಕ್ಕೆ ನಾವು CMಗೂ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಅವರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಗ್ಯಾರಂಟಿಗಳನ್ನು ವಿರೋಧ ಮಾಡಿದಂಥವರು ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಗೆ ಹೊರಟಿದ್ದಾರೆ. ಸೊ ಯಾವ ಗ್ಯಾರಂಟಿಗಳು ಭದ್ರ, ಯಾವ ಗ್ಯಾರಂಟಿಗಳ ಮೇಲೆ ನಾವು ಜನರ ವಿಶ್ವಾಸವನ್ನು ಗಳಿಸಬೇಕು ಅಂತಕ್ಕಂಥದ್ದು ಚರ್ಚೆಯ ವಿಷಯ. ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಜನ ಅದರ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ವೈಯಕ್ತಿಕವಾಗಿ ಅವರವರ ಅಭಿಪ್ರಾಯಗಳನ್ನು, ಅವರವರ ಅನಿಸಿಕೆಗಳನ್ನು ಮಾಧ್ಯಮಗಳಲ್ಲಿ ಮತ್ತು ಕೆಲವು ವೇದಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ಸಹಜ. ಸರ್, ಈಗ ನಿನ್ನೆ ರಾಷ್ಟ್ರಪತಿಗಳ ಭಾಷಣದ ಮುಂದುವರೆದ ಭಾಗ ಅನ್ನೋ ಥರ ಬಜೆಟ್ ಇದೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಅಲ್ಲ, ರಾಷ್ಟ್ರಪತಿಗಳ ಕೈಲಿ ಅವ್ರ ಪ್ರಚಾರನ ಮಾಡಿಸಿದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 2ನೇ ಅಧ್ಯಾಯನ ಹೇಳಿದ್ದಾರೆ. ನಿನ್ನೆದು 1ನೇ ಅಧ್ಯಾಯ, ನಿನ್ನೆದು 2ನೇ ಅಧ್ಯಾಯ, 3ನೇ ಅಧ್ಯಾಯ 5ನೇ ತಾರೀಕಿದೆ. ಓಕೆ ಸರ್, ಇನ್ನೊಂದು ಅವ್ರು ಹೇಳೋದು ಮುಂದಿನ ಸರ್ನು ಸಹಿತ ನಾವೇ ಬರ್ತೀವಿ ಅಧಿಕಾರಕ್ಕೆ. ನೋಡಿ, ಇದು ಇವತ್ತಿನ ಪರಂಪರೆ ಅಲ್ಲ. ಈ ಲೇಖಾನುದಾನ ಪಡಿತಕ್ಕಂಥದ್ದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಚುನಾವಣೆಗೆ ಮುಂಚಿತವಾಗಿ ಯಾವುದೇ ಬಜೆಟನ್ನು ಯಾರೂ ಕೂಡ ಕೊಟ್ಟಿಲ್ಲ. ಅದನ್ನು ಇವರು ಮುಂದುವರಿಸಿದ. ಆದರೆ ಇವರು ಹೇಳಿದ್ನಲ್ಲ, ನನ್ನ ನಾಮಫಲಕಗಳು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ದೇಶೀಯ ಭಾಷೆಗಳನ್ನು ಉಪಯೋಗಿಸಿ ಹೇಳುವಂಥದ್ದು, ಒಂದಷ್ಟು ಸಂಸ್ಕೃತವನ್ನು ಉಪಯೋಗಿಸ್ತಕ್ಕಂಥದ್ದು, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತುಗಳನ್ನು ತಿರ್ಸ್ತಕ್ಕಂಥದ್ದು ಈ ಒಂದು ಬಜೆಟ್ಟು ಮತ್ತು ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರಗಳು.